ಕರ್ನಾಟಕದ ಮಹಿಳೆಯರು ತಪ್ಪದೇ ನೋಡಲೇಬೇಕಾದಂತಹ ಮಾಹಿತಿ ಶಕ್ತಿ ಯೋಜನೆಯ ಬಗ್ಗೆ 3 ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿದ್ದಾವೆ. ಇವೆಲ್ಲವೂ ಕೂಡ ಈಗ ಜಸ್ಟ್ ಬಂದಿರುವಂತಹ ಮಾಹಿತಿಗಳು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ, ಬಿಕಾಸ್ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ. ನೋಡಿ, ಈ ಶಕ್ತಿ ಯೋಜನೆಯು ಸುಮಾರು 1.5 ವರ್ಷದಿಂದನೂ ಕೂಡ ನಲ್ಲಿ ಪ್ರಯಾಣ ಮಾಡ್ತಾನೆ ಬಂದಿದ್ದೀರಾ. ಆದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಆದ್ರೆ ಹೊರಬಿದ್ದಿದೆ. ಅದನ್ನ ಸರ್ಕಾರನೇ ಸ್ವತಃ ಒಂದು ಆದೇಶದಲ್ಲಿ ಹೊರಡಿಸಿದೆ. ಓಕೆ, ಅದೇನು ಅಂತ ತಡ ಮಾಡದೆ ನಾನು ನಿಮಗೆ ತಿಳಿಸಿಕೊಡ್ತಾನೆ. ನಾನು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಏನಂತಂದ್ರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ಈ ವಿಡಿಯೋನ ನೋಡಿ. ಹೌದು, ಕೊನೆಯವರೆಗೂ ಕೂಡ ನೋಡಿ. ಯಾಕಂತಂದ್ರೆ ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು. ಆ ಒಂದು ಉದ್ದೇಶದಿಂದ ಅಷ್ಟೇ ನಾನು ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳೋದು. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅದು ನಮಗೇನು ಮ್ಯಾಟರ್ ಆಗಲ್ಲ, ಬಟ್ ನಿಮಗೆ ಈ ಒಂದು ವಿಷಯ ಗೊತ್ತಾಗೋದಿಲ್ಲ. ಆ ಒಂದು ಉದ್ದೇಶದಿಂದ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಕೊನೆವರೆಗೂ ಕೂಡ ನೋಡಿ. ಬಂದಿರುವಂತಹ ಈ 3 ಅಪ್ಡೇಟ್ಗಳನ್ನ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟು ನಿಮ್ಮ ಶಕ್ತಿ ಯೋಜನೆ ಬಗ್ಗೆ ಈ 3 ಅಪ್ಡೇಟ್ಗಳಾಗಿರ್ತವೆ. ನೋಡಿ, ನಾಳೆಯಿಂದನೂ ಕೂಡ ನಿಮಗೆ ಇದು ಜಾರಿಗೆ ಆಗಲಿದೆ. ಹಾಗಾದರೆ ಬನ್ನಿ, ಏನು ಇವು ಅಪ್ಡೇಟ್ಗಳು ಅಂತ ತಿಳ್ಕೊಳ್ಳುವಂತಹ ಒಂದು ಸಮಯ. ಶಕ್ತಿ ಯೋಜನೆ ಅಂತಂದರೆ ಉಚಿತವಾಗಿ ಮಹಿಳೆಯರಿಗೆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಕಲ್ಪಿಸಿರುವಂತಹ ಒಂದು ಯೋಜನೆ ಅಂತಂದರೆ ಅದು ಶಕ್ತಿ ಯೋಜನೆ. ಇದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇವಾಗ 2025 ಬಂತು. ಹಾಗಾಗಿ ಇಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ. ಅದೇನಂತ ತಿಳ್ಕೊಳ್ಳೋಣ ಬನ್ನಿ, ತಡ ಮಾಡದೆ ಅದೇನಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕನ್ನು ಮಾಡಿ. ಹೌದು, ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ. ಈ ಒಂದು ವಿಡಿಯೋನ ನಾನು 2 days ಇಂದನೂ ಕೂಡ ರಿಸರ್ಚ್ ಮಾಡ್ತಾನೆ ಇದ್ದಾನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಮೋಟಿವೇಶನ್ ಆಗಿರುತ್ತೆ. ನಾವು ಯಾಕೆ ನಿಮಗೆ ಲೈಕ್ ಮಾಡಿ ಅಂತ ಹೇಳ್ತೇವೆ ಅಂತಂದ್ರೆ, ನೋಡಿ, ಇನ್ನೂ ಅನೇಕ ರೀತಿಯ ಒಂದು ಅಪ್ಡೇಟ್ಗಳನ್ನು ನಿಮಗೆ ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ನಮ್ಮ ವಿಡಿಯೋನ ಇಷ್ಟು ಜನ ಆದರೂ ಲೈಕ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಲೈಕನ್ನು ಮಾಡಿ. ನಾನು ಕೇವಲ 500 ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಾಡಿ. ಓಕೆ, ನೋಡಿ, ಅದಕ್ಕಿಂತ ಮೊದಲು ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಏನಪ್ಪಾ ಅಂತಂದ್ರೆ ಇಲ್ಲಿ ಮ್ಯಾಟ್ರು ನೋಡಿ, ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗಬಹುದು. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಬರುತ್ತೆ, ಆಲ್ ಅಂತ, ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಮತ್ತು ನಿಮಗೆ ಏನು ಅನಿಸುತ್ತೆ ಅದನ್ನು ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನೋಡಿ, ಇಂದು ಮಧ್ಯರಾತ್ರಿಯಿಂದಲೇ ಇದೊಂದು ಹೊಸ ಆದೇಶ ಅನ್ನೋದಾದ್ರೆ ರೂಢಿ ಆಗಲಿದೆ ಅಂತಾನೆ ಹೇಳಲಾಗ್ತಾ ಇದೆ. ಮಧ್ಯರಾತ್ರಿಯಿಂದನೇ ಈ ಆದೇಶಗಳು ಹೊರಡಿಸಲಾಗಿದೆ. ಸ್ವತಃ ಸರ್ಕಾರದಿಂದನೇ ಈ ಒಂದು ಆದೇಶಗಳು ಬಂದಿರ್ತವೆ. ಈ 4 ಅಂತಂದರೆ KSRTC, BMTC, ಕಲ್ಯಾಣ ಕರ್ನಾಟಕ, ಈ ರೀತಿ ಬಸ್ಗಳಿರ್ತಾವಲ್ಲ. ಯಾವುದೇ ಒಂದು ಯೋಜನೆಯನ್ನು ತಗೊಳ್ಳಿ, ಇದು ನಿಮಗೆ ಮ್ಯಾಟರ್ ಆಗುತ್ತೆ. ಅದೇನಂತ ಇವಾಗ ನಿಮಗೆ ಅರ್ಥ ಆಗೋ ಥರ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಹಾಗೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ಇಲ್ಲಿ KSRTC ಸೇರಿದಂತೆ 4 ಸಾರಿಗೆ ನಿಗಮಗಳ ಒಂದು ಬಸ್ ಟಿಕೆಟ್ ದರ 15% ಏರಿಕೆ ಆಗಲಿ. ಆಲ್ರೆಡಿ 15% ಏರಿಕೆ ಆಗಲಿದೆ, ಇದು ನಿಮಗೆ ಗೊತ್ತಿದೆ. ಆದರೆ ಮಾಹಿತಿ ಏನಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಇದು ಮಧ್ಯರಾತ್ರಿಯಿಂದಲೇ ಪರಿಷ್ಕೃತ ಟಿಕೆಟ್ ದರ ಜಾರಿಗೆ ಬರ್ತಾ ಇದೆ ಮತ್ತು ಬರಲಿದೆ. ಇಲ್ಲಿ ಸಿಬ್ಬಂದಿ ವೇತನ, ಇಂಧನ ಮತ್ತು ನಿರ್ವಹಣಾ ವೆಚ್ಚದ ಹೆಚ್ಚಳವನ್ನು ಪರಿಗಣಿಸಿ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಅಂತೆ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಸ್ಕ್ರೀನ್ಶಾಟ್ ಅನ್ನು ಕೂಡ ಹಾಕ್ತಾನೆ. ಇದು ಕರ್ನಾಟಕದ ಸರ್ಕಾರದಿಂದನೇ ಬಂದಿರುವಂತಹ ಒಂದು ಆದೇಶವಾಗಿರುತ್ತೆ. ಮತ್ತು ನೀವು ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿದ್ರಿ ಅಂತಂದರೆ ಅಲ್ಲಿ ಕೂಡ ಇದನ್ನು ಡೈರೆಕ್ಟಾಗಿ ಹಾಕಿರ್ತಾನೆ. ನೀವು ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಲಿಂಕ್ ಕೆಳಗಡೆ ಇದೆ. ನೋಡಿ, ಇಲ್ಲಿ KSRTC ಹಾಗೂ ಇತರ 3 ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಇದು ಮಧ್ಯರಾತ್ರಿಯಿಂದಲೇ ಅನ್ವಯವಾಗಿತ್ತು. ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಶನಿವಾರ ಮಧ್ಯಾಹ್ನ ಅಧಿಕೃತ ಆದೇಶ ಹೊರಡಿಸಿದೆ. KSRTC, BMTC, NWKSRTC ಹಾಗೂ KKRTC ಬಸ್ ಟಿಕೆಟ್ ದರ 15% ಹೆಚ್ಚಿಗೆ ಆಗಿದೆ. ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನೋಡಿ, ನೀವೇನಾದರೂ ಬೆಂಗಳೂರು ಅಲ್ಲಿ BMTC ಅಂಡರ್ನಲ್ಲೂ ಕೂಡ ನೀವು ಸಂಚರಿಸ್ತಾ ಇದ್ರೆ, ಪ್ರಯಾಣ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದು 2015ರಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ 2015ರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸಂಸ್ಥೆ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳಲ್ಲಿ 2020ರಲ್ಲಿ ಪ್ರಯಾಣದ ದರ ಪರಿಷ್ಕರಣೆ ಮಾಡಲಾಗಿರುತ್ತದೆ. ಪ್ರಯಾಣದ ದರ ಪರಿಷ್ಕರಣೆಗಾಗಿ ನಿಗಮದ ಸಿಬ್ಬಂದಿ ವೇತನ ಇಂಧನ ವೆಚ್ಚ ಹಾಗೂ ಇಲ್ಲಿ ನಿರ್ವಹಣಾ ವೇತನವನ್ನು ಪರಿಗಣಿಸಲಾಗುತ್ತಿದೆ. ಪ್ರಸ್ತುತ 9.56 ಕೋಟಿ ಅಂತಂದರೆ ಹೆಚ್ಚು ಕಡಿಮೆ 9.5 ಕೋಟಿ ರೂಪಾಯಿ ಮೊತ್ತವನ್ನು ಹೆಚ್ಚುವರಿಯಾಗಿ ವೆಚ್ಚ ಮಾಡ್ತಾ ಇರುತ್ತದೆ. ಸಿಬ್ಬಂದಿ ವೆಚ್ಚ ಸೇರಿ ವಾರ್ಷಿಕವಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸಿಬ್ಬಂದಿ ವೆಚ್ಚ ಸೇರಿ ಸುಮಾರು 3,650 ಕೋಟಿ ರೂಪಾಯಿಯನ್ನು ನಿಗಮಕ್ಕೆ ಇಲ್ಲಿ ಹೊರೆಯಾಗುತ್ತಿದೆ ಅಂತಲೇ ಹೇಳ್ಬೋದು. ಆದ್ದರಿಂದ 15% ಪ್ರಯಾಣ ದರ ಹೆಚ್ಚಳ ಮಾಡಲು ಸಭೆಯ ನಿರ್ಣಯಿಸಿದೆ. ಆದ್ದರಿಂದ ಇಲ್ಲಿ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಲಾಗಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಕರ್ನಾಟಕ ರಾಜ್ಯದ 4 ರಸ್ತೆ ಸಾರಿಗೆ ಸಂಸ್ಥೆಗಳಾದ
ಕರ್ನಾಟಕದ ರಸ್ತೆ ಸಾರಿಗೆ ನಿಗಮ, ಕರಾರಸ ನಿಗಮ ಮತ್ತು ಬೆಂಗಳೂರು ಮಹಾನಗರ ಸಂಸ್ಥೆ, ಮಸಾ ಸಂಸ್ಥೆ, ವಾಯುವ್ಯ ಕರ್ನಾಟಕ ಸಂಸ್ಥೆ, ವಾಕರಾಸ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದಲ್ಲಿ ರಾಸ ನಿಗಮ ಸಂಸ್ಥೆಯಲ್ಲಿ ಸುಮಾರು 2000 ಸ್ನೇಹಿತರ ಇಲ್ಲಿ 25,337 ಬಸ್ಗಳಲ್ಲಿ ಪ್ರತಿದಿನವೂ ಕೂಡ ಸುಮಾರು ಇಲ್ಲಿ 23,038 ಟ್ರಿಪ್ಗಳನ್ನು ಕಾರ್ಯಾಚರಿಸಲಾಗುತ್ತಿದೆ. ಆದ್ದರಿಂದ ಪ್ರತಿದಿನ ಸರಾಸರಿ 116.18 ಲಕ್ಷ ಪ್ರಯಾಣಿಕರು 4 ರಸ್ತೆ ಸಾರಿಗೆ ನಿಗಮಗಳ ಒಂದು ಬಸ್ಗಳಲ್ಲಿ ಪ್ರಯಾಣಿಸುತ್ತಿರುತ್ತಾರೆ. ಶಕ್ತಿ ಯೋಜನೆಯ ಅನುಷ್ಠಾನದ ನಂತರ ರಾಜ್ಯದಲ್ಲಿ ಸುಮಾರು 64 ಲಕ್ಷ ಮಹಿಳಾ ಪ್ರಯಾಣಿಕರು ಆಯ್ದ ಟ್ರಿಪ್ಗಳಲ್ಲಿ ಉಚಿತವಾಗಿ ಒಂದು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಮತ್ತು 4 ನಿಗಮಗಳ ಸುಮಾರು 1,01,648 ಸಿಬ್ಬಂದಿಗಳನ್ನು ಹೊಂದಿದ್ದು, ಆಯಾ ನಿಗಮಗಳ ಸದರಿ ಸಿಬ್ಬಂದಿಗಳ ಸಂಬಳ ಮತ್ತು ಎಲ್ಲಾ ಭತ್ಯೆಗಳನ್ನು ನಿಗಮದ ಆದಾಯದ ಮೂಲಕ ಮಾತ್ರ ಪಾವತಿಸುತ್ತಿವೆ. ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳ 2024-25 ಆರ್ಥಿಕ ವರ್ಷದ 1ನೇ ಏಪ್ರಿಲ್ನಿಂದ 30ನೇ ನವೆಂಬರ್ವರೆಗೂ ಕೂಡ ಒಟ್ಟು ಆದಾಯ ರೂಪಾಯಿ 8,418.47 ಕೋಟಿಗಳಾಗಿದ್ದು, 4 ಒಂದು ಸಾರಿಗೆ ಸಂಸ್ಥೆಗಳು ಒಟ್ಟು ಇಲ್ಲಿ 9,511.41 ಕೋಟಿ ರೂಪಾಯಿಗಳನ್ನು ವೆಚ್ಚವನ್ನು ಮಾಡಿರುತ್ತದೆ. ಪ್ರಸ್ತುತ 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ಅಂತಂದರೆ ನವೆಂಬರ್ವರೆಗೂ ಕೂಡ ನಿಮ್ಮಳ ಕೊರತೆಯು ಇಲ್ಲಿ 1,092.95 ಕೋಟಿ ರೂಪಾಯಿಗಳಷ್ಟಿರುತ್ತದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಇಲ್ಲಿ ಇನ್ನಿತರ ಅಂಶಗಳನ್ನು ಇವರು ಬಿಟ್ಟಿರುವಂಥದ್ದು ಸ್ನೇಹಿತರೆ. ಇವಾಗ ನಮ್ಮ ಮೇನ್ ಅಪ್ಡೇಟ್ ಏನು ಅಂತ ತಿಳಿಸಿಕೊಡ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವಾಗ ನೋಡಿ, ಬಹಳಷ್ಟು ಮಂದಿಗೆ ಈ ಬಸ್ನಲ್ಲಿ ಪ್ರಯಾಣ ಮಾಡೋದು ಉಪಯೋಗ ಆಗಿದೆ, ಆದರೆ ಇನ್ನೂ ಬಹಳಷ್ಟು ಮಂದಿಗೆ ಇದರಿಂದ ತುಂಬಾನೇ ಅನಾನುಕೂಲಕರವಾಗಿದೆ. ಮಹಿಳೆಯರಿಗೆ ಮಾತ್ರ ಹೇಳ್ತಾ ಇದ್ದಾನೆ, ಇನ್ನು ಪುರುಷರದು ಸೈಡಿಗೆ ಬಿಡಿ. ಮಹಿಳೆಯರಿಗೆ ಏನಾಗಿದೆ ಅಂತಂದರೆ, ಸುಮಾರು ಮಹಿಳೆಯರಿಗೆ ಕುಂದ್ರೋದಕ್ಕೂ ಕೂಡ ಜಾಗ ಇರೋದಿಲ್ಲ, ನಿಲ್ಲೋದಕ್ಕೂ ಕೂಡ ಜಾಗ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಬಸ್ಗಳು ಪ್ರಯಾಣ ಮಾಡ್ತಾ ಇದ್ದಾವೆ. ಅದರಲ್ಲಿ ಪುರುಷರು ಇವರು ಎಲ್ಲೆಲ್ಲ ನಿಂತ್ಕೊಂಡು ಹೋಗಬೇಕು. ಇಂತಹ ಒಂದು ಸಂದರ್ಭದಲ್ಲಿನೂ ಕೂಡ ಬಸ್ಸುಗಳು ಪುರುಷರಿಗೇನೆ 15% ಹೆಚ್ಚಳ ಮಾಡುತ್ತಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಕೆಳಗಡೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಈ ಗುರುವಾರ ಸಿಎಂ ಸಿದ್ದರಾಮಯ್ಯರ ಒಂದು ನೇತೃತ್ವದಲ್ಲಿ ನಡೆದಿದ್ದ ಸಚಿವ ಸಂಪುಟ ಸಭೆಯಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳ ಪ್ರಸ್ತಾವನೆಗೆ ಇಲ್ಲಿ ಅನುಮೋದನೆ ನೀಡಲಾಗಿತ್ತು. ಸಾರ್ವಜನಿಕರಿಂದ ಹಾಗೂ ಪ್ರತಿಪಕ್ಷಗಳಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳ್ಬಹುದು. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿರುವಂತಹ ಒಂದು ವಿಷಯ ಏನಂತಂದ್ರೆ, ಇದರಿಂದ ಪುರುಷರೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿ ಮುಷ್ಕರವನ್ನ ಮಾಡ್ತಾರೋ ಅಥವಾ ಮಹಿಳೆಯರ ಒಂದು ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತದೆಯೋ ಅಂತ ನಾವೆಲ್ಲರೂ ಕೂಡ ಗಮನಿಸಬೇಕಾದಂತಹ ಒಂದು ವಿಷಯ ಇದು. ನೋಡಿ, ಈ ವಿಡಿಯೋನ ನೀವು ಪ್ರತಿಯೊಬ್ಬರು ಕೂಡ ಆದಷ್ಟು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಮಾಡಿರುವಂತಹ ಒಂದು ಉದ್ದೇಶ ಇಷ್ಟೇ. ನೋಡಿ, ನೀವು ಶಕ್ತಿ ಯೋಜನೆ ಯಾವುದೇ ರೀತಿ ಇದು ಕ್ಯಾನ್ಸಲ್ ಆಗಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಮತ್ತೆ ಇನ್ನೊಂದೇನು ಮಾಹಿತಿ ಅಂತಂದ್ರೆ, ಈ ಶಕ್ತಿ ಯೋಜನೆ ಯಾವುದೇ ರೀತಿಯೂ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಇವಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ತಿಳಿಸ್ತಾನೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಕಾದಬೇಕಾಗಿರುವಂತಹ ಒಂದು ವಿಷಯ ಏನಂತಂದ್ರೆ, ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಹೀಗಾಗಿ ಎಲ್ಲರೂ ಕೂಡ ಕಾಯಬೇಕು, ಏನಾಗ್ತಾ ಇದೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ಕಾದು ನೋಡೋಣ. ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಬಂದ್ರೆ ನಾನು ನಿಮಗೆ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ.